ಏನಂದೆ? ಗೊಬ್ಬರದ ಮೂಟೆನ ತೆಗಿಸ್ಬೇಕಾ? ಹೌದು ಸರ್. ನೋಡು, ಅದು STMCನವರು ಹಾಕ್ಸಿರೋದು. ತೆಗೀರಿ ಅಂತ ಕೇಳಕ್ಕೆ ನೀನ್ ಯಾರೇ? ನೀನು ನಾನು ಕೇಳಿದ್ರೆ ಅವ್ರು ತೆಗೆದ್ಬಿಡ್ತಾರಾ? ನೋಡು, ಆ ರಂಗಪ್ಪನ ಎದುರು ಹಾಕೊಂಡ್ರೆ ಸ್ಕೂಲನ್ನೇ ಮುಚ್ಚಿಸ್ಬಿಡ್ತಾನೆ. ಆವಾಗ ನೀವು ಪಾಠ ಏನ್ ಕೇಳ್ತೀರಾ? ಗೊಬ್ಬರದ ಮೂಟೆ ಎಲ್ಲ ತೆಗ್ಸಕ್ಕಾಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಪಾಠ ಕೇಳ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗೋದನ್ನ ನೋಡ್ಕೊಳ್ಳಿ. ಏಯ್, ತೆಗಿರೋ ಪುಸ್ತಕ. ನಮಸ್ಕಾರ ಸರ್. ಏನ್ರಿ ಇದು? ಲೇಟ್ ಲಚ್ಚಿನ ಸ್ಟೂಡೆಂಟ್ ತರ ಕಾಲು ಹೇಳ್ಕೊಂಡು ನಿಧಾನವಾಗಿ ಬರ್ತಿದ್ದೀರಿ. ಎಷ್ಟೊತ್ತಿಗೆ ಸ್ಕೂಲಿಗೆ ಬರೋದು? ಅಲ್ಲ, ನೀವೇ ಇಷ್ಟು ಲೇಟಾಗಿ ಬಂದ್ರೆ ಇನ್ನು ಮಕ್ಳಿಗೆ ಏನ್ರಿ ತಿಳುವಳಿಕೆ ಕೊಡ್ತೀರಾ? ಯಾವ ಸೀಮೆ ಮೇಷ್ಟ್ರಿ ನೀವು? ಸಾರಿ ಸರ್. ಸಾರಿ ಕೇಳಿದ್ರೆ ಮುಗ್ದೋಯ್ತಾ? ಅಟೆಂಡೆನ್ಸ್ ಅಲ್ಲಿ ಒಂದು ಸೈನು ಹಾಕಿಲ್ಲ. ಇದೆಲ್ಲ ಏನ್ರಿ ಇರ್ರೆಗ್ಯುಲಾರಿಟೀಸು? ನಾಳೆಯಿಂದ ಎಲ್ಲ ಸೆಟ್ರೇಟ್ ಮಾಡ್ತೀನಿ. ಸೆಟ್ರೇಟ್ ಮಾಡಿದ್ರೆ ಇಲ್ಲಿಂದ ನೀವೇ ರೈಟ್ ಹೇಳ್ಬೇಕಾಗುತ್ತೆ. ಹುಷಾರಾಗಿರಿ. ಓಕೆ ಸರ್, ಇನ್ಮೇಲೆ ತಪ್ಪಾಗದಂತೆ ನೋಡ್ಕೋತೀನಿ. ಸರಿ, ಏನ್ ಈ ಮೂಟೆಗಳ ಕತೆ? ಅದು ಗೊಬ್ಬರದ ಮೂಟೆಗಳು ಸರ್. ಗೊಬ್ಬರದ ಮೂಟೆನ? ಯಾರದ್ರಿ ಅದು? ಬೆಟರ್ಮೆಂಟ್ ಕಮಿಟಿಲಿ ರಂಗಪ್ಪ ಅಂತ ಇದ್ದಾರೆ, ಅವರು ತಾತ್ಕಾಲಿಕವಾಗಿ ಹಾಕೊಂಡಿದ್ದಾರೆ ಸರ್. ಇದನ್ನ ಯಾಕ್ರಿ ಇಲ್ಲ ಹಾಕ್ತಿದ್ದೀರಾ? ಮಕ್ಕಳು ಕೂತ್ಕೊಳ್ಳೋಕೆ ಜಾಗ ಇಲ್ದೇ ಒದ್ದಾಡ್ತಿದ್ದಾರೆ. ನೀವು ನೋಡಿದ್ರೆ ಗೊಬ್ಬರದ ಮೂಟೆ ತಂದು ಇಲ್ಲ ಹಾಕ್ತಿದ್ದೀರಾ. ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಹೋಗ್ರಿ, ಅದ್ಯಾರ ರಂಗಪ್ಪನೋ ನಾರಾಯಣಪ್ಪನೋ ಹೋಗಿ ಕರ್ಕೊಂಬನ್ರಿ. ಸರಿ ಸರ್. ಯಾರ ಮನೆ ಮಗಳಮ್ಮ ನೀನು? ಪುಟ್ಟಣ್ಣಯ್ಯ ಇದ್ದಾರಲ್ಲ ಸರ್, ಅವ್ರು ನಮ್ಮ ತಾತ. ಓ, ಪುಟ್ಟಣ್ಣಯ್ಯವ್ರ ಮೊಮ್ಮಗಳ? ಅದೇ ಸ್ಕೂಲಲ್ಲಿ ಚೀಲಗಳು ಹಾಕ್ಬಿಟ್ಟಿದ್ದಾರೆ, ಅದನ್ನ ತೆಗ್ಸಿ ಅಂತ ದೂರು ಕೊಟ್ರಲ್ಲ, ಅವರಾ? ಹೌದು ಸರ್. ಮೇಸನ್ ಕೇಳಿದ್ದಕ್ಕೆ ಗೊಬ್ಬರದ ಮೂಟೆ ತಗ್ಸಕ್ಕಾಗಲ್ಲ ಅಂದ್ರು. ಅದಕ್ಕೆ ನಾನು ಅಮ್ಮ ಸೇರಿ ದೂರ ಬರ್ಸಿದ್ವಿ. ಗುಡ್, ಒಳ್ಳೆ ಕೆಲಸ ಮಾಡಿದ್ರಿ. ಕೂತ್ಕೋ. ಏಯ್, ಈ ಮೂಟೆಗಳೆಲ್ಲ ನಿಮ್ದೇ ಅಂತೆ, ಇಲ್ಲಿ ಯಾಕ್ರಿ ಹಾಕ್ಸಿದ್ದೀರಾ? ಸರ್, ಅದು ನಾನು ಇವ್ರನಾಗೆ ಅಭಿವೃದ್ಧಿ ಕಮಿಟಿ ನಂಬರು ಈ ಸ್ಕೂಲ್ನಾಗ ಐಕ್ಲೇ ಇಲ್ವಲ್ಲ, ಈ ಸ್ಕೂಲ್ ಖಾಲಿ ಆಗಿತ್ತು, ಅದಕ್ಕೆ ಹೊಸಿ ಗೊಬ್ಬರದ ಮೂಟೆನೂ ಸಗಣಿನೂ ಹಾಕೊಂಡಿವ್. ನೀವು ಅಭಿವೃದ್ಧಿ ಕಮಿಟಿ ಮೆಂಬರ್ ಅಂದ ಮಾತ್ರಕ್ಕೆ ನಿಮ್ಗೇನು 2 ಕೋಡ್ ಇರುತ್ತಾ? ಅಲ್ಲ ರೀ, ಇದನ್ನೇ ಸ್ಕೂಲು ಅಂದ್ಕೊಂಡ್ರೋ ಅಥವಾ ದನದ ಕೊಟ್ಟಿಗೆ ಅಂದ್ಕೊಂಡ್ರೋ? ಈಗ ಮಕ್ಕಳು ಶಾಲೆಗೆ ಬರ್ತಿದಾವಲ್ಲ ನೋಡ್ರಿ, ಮಕ್ಕಳು ಎಷ್ಟು ಕಷ್ಟಪಟ್ಕೊಂಡು ಕೂತಿದ್ದಾರೆ ನೋಡ್ರಿ. ಈಗಲೇ ಇವುಗಳನ್ನೆಲ್ಲ ತೆಗಿಬೇಕು ನೀವು. ಇಲ್ಲ ಅಂದ್ರೆ ಇವುಗಳನ್ನೆಲ್ಲ ಜೀಪಲ್ಲಿ ತುಂಬಿಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಬೇಕಾಗುತ್ತೆ. ಆಯ್ತು ಬಿಡಿ ಸ್ವಾಮಿ, ಯಾಕೆ ಪಾಪ ಮಾಡ್ಕೋತೀರಾ? ಸಣ್ಣ ಇಸಿಕೆ ಪೊಲೀಸು ಕೋರ್ಟ್ ಅಂತ ಯಾಕೆ? ಈಗ ಹೇಳಿದಿರಲ್ಲ, ಸಾಯಂಕಾಲದೊಳಗೆ ಖಾಲಿ ಮಾಡಿಸ್ಬಿಡ್ತೀನಿ. ಈ ಹುಡುಗಿ ತುಂಬ ಚುರುಕಾಗಿದ್ದಾಳೆ, ಅವಳನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ. ಆಮೇಲೆ ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಹೇಳಿದ್ಲು ಅಂತ ಹರಾಸ್ ಮಾಡಬೇಡಿ ಅವಳನ್ನ. ಹಾಗೇನಾದರೂ ಗೊತ್ತಾದರೆ ನಿಮ್ಮ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋಬೇಕಾಗುತ್ತೆ. ಬಿ ಕೇರ್ಫುಲ್. ನಾನೇನೋ ಅನ್ಕೊಂಡಿದ್ದೆ ಮೇಷ್ಟ್ರೆ, ಈ ಚೋಟದ ಹುಡುಗಿ ನನ್ನ ಬುಲ್ಡೆಗೆ ಬಿಸಿನೀರು ಕಾಯಿಸ್ಬಿಟ್ಲಲ್ಲ. ಆ ಸೂಜಿ ರಂಗಪ್ಪನವ್ರಿಗೆ ಹೇಳಿ ಗೊಬ್ಬರ ತೆಗಿಸಿ ಅಂದ್ಲು. ನಾನು ಆಗಲ್ಲ ಅಂದೆ. ಆದರೆ ಈ ರೀತಿ ಸಾಹೇಬರಿಗೆ ಹೋಗಿ ಹೇಳ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಅವಳು ಚಿತಾವಣೆನೇ ಅಂತೀರಾ? ಮತ್ತಿನ್ನೇನು, ಇಷ್ಟು ವರ್ಷ ಈ ಹಳ್ಳಿಲಿ ಯಾರಾದರೂ ಕೇಳಕ್ಕೆ ಬಂದಿದ್ರಾ? ನಾನು ಆವತ್ತಿಂದನೂ ಹೇಳ್ತಾನೆ ಇದ್ದೆ, ಅವಳು ಸಾಮಾನ್ಯದವಳಲ್ಲ ಅಂತ. ಇದು ಹಿಂಗೆ ಬಿಟ್ರೆ ನಮ್ಮೂರ್ನಾಗ ನಮಗೆ ಮರುವಾದಿನೇ ಇಲ್ಲ ಆಗ್ಬಿಡ್ತದೆ. ಏನಾರ ದಾರಿ ಮಾಡಲೇಬೇಕು. ಏನೋ ಹುಡುಗಿ ಹೋಗ್ಲಿ ಅಂತ ಬಿಟ್ರೆ ನಮ್ಮ ಮೇಲೆ ಸವಾರಿ ಮಾಡಕ್ ನೋಡ್ತಾಳಲ್ಲ. ಸೂಜಿ ಯಾವಾಗಲೂ ಸೂಜಿಯಾಗೇ ಇರಬೇಕು, ದಬ್ಬಣ ಆಗಬಾರ್ದು. ಅದನ್ನ ನಾನು ನೋಡ್ಕೊತೀನಿ, ನಾನು ವ್ಯವಸ್ಥೆ ಮಾಡ್ತೀನಿ, ನೀವು ಹೊರಡಿ. ಸ್ಕೂಲ್ಗೆ ಮಕ್ಕಳೇ ಬರಲ್ಲ, ಇವತ್ತು ನಾಳೆನೂ ಸ್ಕೂಲ್ ಮುಚ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಿಲ್ಲ ರಂಗಪ್ಪ? ಅಯ್ಯೋ, ನಾನು ಹಂಗೆ ಅನ್ಕೊಂಡಿದ್ದೆ. ಇನ್ನೇನು ಈ ಸ್ಕೂಲ್ಗೆ 2 ಇಡಿ ಮಣ್ಣು ಬಿತ್ತು, ಈ ಸ್ಕೂಲ್ ತುಂಬ ಸಗಣಿನೇ ತುಂಬೋದು ಅಂತ. ಆದರೆ ಈ ಸರೋಜಮ್ಮ ಅವಳ ಮಗಳು ಸೂಜಿ ಇಬ್ಬರು ಒಟ್ಟಿ ಹಾಲ್ದು ಐಕ್ಳು ತಲೆ ಕೆಡಿಸಿ ಅವನ್ನೆಲ್ಲ ಕರ್ಕೊಂಬಂದು ಈ ಸ್ಕೂಲ್ನಾಗ ಗುಡ್ಡೆ ಹಾಕ್ಬಿಟ್ಟವ್ರೆ. ಹೌದಾ? ಅದು ಹೇಗೆ? ಹಳ್ಳಿಲಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸೋಕೆ ಒಪ್ಕೊಂಡ್ರ? ಈ ಮನೆ ಹಾಳಿಯರು ಅದೇನು ಮೋಡಿ ಮಾಡಿದ್ರೋ ಗೊತ್ತಿಲ್ಲ, ರೆಂಟೆ ಹೊಡ್ಕೊಂಡು ಕಳೆ ಕೀಳ್ತಿದ್ದು ಐಕ್ಳೆಲ್ಲ ಸ್ಕೂಲ್ ಮಟ್ಟಕ್ಕೆ ಬಂದು ಕುಂತವ್ರೆ.